ಆರ್.ಎಸ್.ಎಸ್ ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಸಂಘಕ್ಕೆ ಭೇಟಿ ನೀಡಿ ತಪ್ಪು ಕಲ್ಪನೆ ಬದಲಾಗುತ್ತದೆ. ಪ್ರಕಾಶ್ ರಾಜ್ಗೆ ಜಗ್ಗೇಶ್ ಆಹ್ವಾನ. ಬೆಂಗಳೂರು. ಆರ್ಎಸ್ಎಸ್ ಕುರಿತು ನಡೆದ ಇತ್ತೀಚಿನ ಟೀಕೆಗಳ ಹಿನ್ನೆಲೆಯಲ್ಲಿ ನಟ ಹಾಗೂ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಘದ ಬಗ್ಗೆ ತಪ್ಪು ಕಲ್ಪನೆ ಹೊಂದಿರುವವರು ನೇರವಾಗಿ ಸಂಘದ ಶಾಖೆಗಳಿಗೆ ಭೇಟಿ ನೀಡಿ ಅರಿತುಕೊಳ್ಳಬೇಕು ಎಂದು ಅವರು ಆಹ್ವಾನಿಸಿದ್ದಾರೆ. ಈ ಆಹ್ವಾನವನ್ನು ವಿಶೇಷವಾಗಿ ನಟ ಪ್ರಕಾಶ್ ರಾಜ್ ಅವರಿಗೆ ಉದ್ದೇಶಿಸಿ ನೀಡಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಆರ್ಎಸ್ಎಸ್ ಬಗ್ಗೆ ಲಘುವಾಗಿ ಮಾತನಾಡಿದ್ದನ್ನು ಉಲ್ಲೇಖಿಸಿದ ಜಗ್ಗೇಶ್, ಸಂಘದ ಬಗ್ಗೆ ಅರಿವಿಲ್ಲದೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ನಿಮಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ ಇದೇನು ವಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ. ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ಚಿಮ್ಗಳಿವು. ಆರ್.ಎಸ್.ಎಸ್ ಅಲ್ಲಿ ಹಿಂಗೆ ಕೂಗಿ ಆರ್.ಎಸ್.ಎಸ್ ಹಾಳು ಮಾಡಿದಿರಿ ನೀವು. ಈ ಹಿನ್ನೆಲೆಯಲ್ಲಿ ಅವರು ರಂಗಭೂಮಿ ಹಿನ್ನೆಲೆಯ ಕಲಾವಿದ ಪ್ರಕಾಶ್ ಬೆಳವಾಡಿ ಅವರ ಅನುಭವವನ್ನು ಉದಾಹರಣೆಯಾಗಿ ಮುಂದಿಟ್ಟಿದ್ದಾರೆ. ಜಗ್ಗೇಶ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಪ್ರಕಾಶ್ ಬೆಳವಾಡಿ ತಮ್ಮ ಬಾಲ್ಯದ ದಿನಗಳಲ್ಲಿ ಆರ್ಎಸ್ಎಸ್ ಬಗ್ಗೆ ಹೊಂದಿದ್ದ ತಪ್ಪು ಕಲ್ಪನೆ ಮತ್ತು ನಂತರ ಶಾಖೆಗೆ ಭೇಟಿ ನೀಡಿದ ಬಳಿಕ ಅವರ ಮನಸ್ಥಿತಿಯಲ್ಲಿ ಬಂದ ಬದಲಾವಣೆಯನ್ನು ವಿವರಿಸಿದ್ದಾರೆ. ಆರ್ಎಸ್ಎಸ್ ಎಂದರೆ ಕೆಲವೇ ಸಮುದಾಯದವರ ಸಂಘಟನೆ ಎನ್ನುವ ಭ್ರಮೆ ತಪ್ಪು ಎಂಬುದನ್ನು ಅವರು ಅರಿತುಕೊಂಡಿದ್ದು ಎಲ್ಲ ವರ್ಗಗಳ ಜನರು ಸಂಘದಲ್ಲಿದ್ದಾರೆ ಎಂಬುದು ಗೊತ್ತಾಯಿತು ಎಂದು ಹೇಳಿದ್ದಾರೆ. ಈ ಕುರಿತು ಟ್ವಿಟರ್ನಲ್ಲಿ ಜಗ್ಗೇಶ್, ಇತ್ತೀಚೆಗೆ ಒಬ್ಬ ಶಾಸಕ ವಿಧಾನಸಭೆಯಲ್ಲಿ ಮತ್ತು ಮತ್ತೊಬ್ಬ ಶಾಸಕ ವಿಧಾನ ಪರಿಷತ್ನಲ್ಲಿ ಆರ್ಎಸ್ಎಸ್ ಬಗ್ಗೆ ಅಜ್ಞಾನದಿಂದ ಮಾತನಾಡಿದ್ದಾರೆ. ಸಂಘದ ಬಗ್ಗೆ ತಿಳಿಯದೆ ಮಾತನಾಡುವವರು ಒಮ್ಮೆ ಶಾಖೆಗೆ ಭೇಟಿ ನೀಡಿ ದೇಶ ಚಿಂತನೆಯ ಅರಿವು ಪಡೆಯಬೇಕು ಎಂದು ಬರೆದಿದ್ದಾರೆ. ಪ್ರಕಾಶ್ ರಾಜ್ ಅವರಂತೆಯೇ ಟೀಕೆ ಮಾಡುವವರು ಸಂಘವನ್ನು ಹತ್ತಿರದಿಂದ ನೋಡಿ ಅರ್ಥ ಮಾಡಿಕೊಳ್ಳಬೇಕು ಎಂಬುದು ಜಗ್ಗೇಶ್ ಅವರ ಅಭಿಪ್ರಾಯವಾಗಿದೆ. ಈ ಹೇಳಿಕೆ ರಾಜಕೀಯ ಹಾಗೂ ಸಿನಿ ರಂಗದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜಗ್ಗೇಶ್ ಅವರ ಈ ಪೋಸ್ಟ್ಗೆ ಅಗ್ರಹಾರದ ಗೇಟ್ ಕೀಪರ್ ಎಂಬ ಕಮೆಂಟ್ಗಳು ಯಥೇಚ್ಛವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬರುತ್ತಿವೆ. ಪ್ರಕಾಶ್ ರೈ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡದೇ ಇರುವುದು ಜನರಲ್ಲಿ ಗೊಂದಲ ಮೂಡಿಸಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ ಅಲ್ಲ, ವಾಸ್ತವ. ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ನಿಮಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ ಇದೇನು ವಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ. ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ಚಿಮ್ಗಳಿವು. ಆರ್.ಎಸ್.ಎಸ್ ಅಲ್ಲಿ ಹಿಂಗೆ ಕೂಗಿ ಆರ್.ಎಸ್.ಎಸ್ ಹಾಳು ಮಾಡಿದಿರಿ ನೀವು. ನೀನು ಕೇಳಿಲೆ, ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಿ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನ ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿನ್ಗೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ.
ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತೀನಿ. ನಾಚಿಕೆ ಆಗ್ಬೇಕು ನಿಮ್ಗೆ.